हेलो बच्चों, आप सब कैसे हो। आज हम 7वीं कक्षा के ಪಾಠ 16 ಬೂಂದ್ ಬೂಂದ್ ಸೆ ಸಾಗರ್ ಅಂದರೆ ಹನಿ ಹನಿಗೂಡಿದ್ರೆ ಹಳ್ಳ, ಹನಿ ಹನಿಗೂಡಿದ್ರೆ ಸಾಗರ ಅನ್ನೋ ಒಂದು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕೇದಾರ್ನಾಥ್ ಕೋಮಲ್ ಅವರು ಬರೆದಿರುವಂತಹ ಈ ಒಂದು ಹಿಂದಿಯ ಕವಿತೆಯನ್ನು ನಾವು ಕನ್ನಡದ ಒಂದು ರೂಪಾಂತರದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಓಕೆ ಬಚ್ಚೋ, इस कविता के द्वारा छात्र सीख सकते हैं कि छोटी छोटी बातों पर ध्यान देने से बड़े बड़े सार्थक काम बनते हैं, जिससे ಧರ್ತಿ ಪರ್ ಸುಖ ಸಂತೋಷ ಛಾ ಜಾ ಸಕ್ತಾ ಹೈ. ಅಂದರೆ ಈ ಒಂದು ಕವಿತೆಯಿಂದ ಮಕ್ಕಳು ಏನೆಲ್ಲ ತಿಳ್ಕೊಬಹುದು ಅಂದರೆ, ಕೆಲವೊಂದು ಬಾರಿ ನಾವು ಮಾಡುವಂಥ ಸಣ್ಣ ಸಣ್ಣ ಕೆಲಸಗಳು, ಸಣ್ಣ ಸಣ್ಣ ವಿಚಾರಗಳು ಸಹಿತ ದೊಡ್ಡದ ಮಟ್ಟದಲ್ಲಿ ಸಾರ್ಥಕತೆಯನ್ನು, ಒಂದು ಉತ್ತಮವಾದಂಥ ಕೆಲಸಗಳಾಗಿ ಹೊರಹೊಮ್ಮುತ್ತವೆ. ಇದರಿಂದ ಈ ಒಂದು ಭೂಮಿಯ ಮೇಲೆ ಸುಖ ಸಂತೋಷ ನೆಲೆಸೋದಕ್ಕೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಕೇದಾರನಾಥ ಕೋಮಲ್ ಅವರು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಬೂಂದ್ ಬೂಂದ್ ಕೆ ಮಿಲ್ನೆ ಸೆ ಬನ್ ಜಾತಾ ಹೈ ಸಾಗರ್ ಅಂದರೆ ಪ್ರತಿಯೊಂದು ನೀರಿನ ಕಣಕಣಗಳು ಸೇರಿ ಈ ಒಂದು ಸಾಗರ ಉಂಟಾಗುತ್ತದೆ. ಸೂತ್ ಸೂತ್ ಸೆ ಮಿಲ್ನೆ ಸೆ ಬನ್ ಜಾತಿ ಹೈ ಚಾದರ್ ಅಂದರೆ ಒಂದೊಂದು ಎಳೆಯೂ ಸೇರಿ ಒಂದು ದೊಡ್ಡದಾದಂಥ ಒಂದು ಚಾದರ್ ಅಂದರೆ ನಮ್ಮ ಹೊದಿಕೆ ಆಗುತ್ತದೆ ಅಲ್ವೇ. ಒಂದೊಂದು ದಾರದ ನೂಲುಗಳು ಸೇರಿ ಹೇಗೆ ಚಾದರ್ ಆಗುತ್ತೋ ಹಾಗೆಯೇ ಒಂದೊಂದು ಹನಿಯೂ ಸೇರಿ ಸಾಗರ ಆಗುತ್ತೆ. ಮಿನಟ್ 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 ಹಿ ತೋ ಮಿಲ್ಕರ್ ಬನ್ ಜಾತಾ ಹೈ ಸಾಲ್ ಅಂದರೆ ಒಂದೊಂದು ಕ್ಷಣಗಳು ಸೇರಿ ಏನಾಗುತ್ತೆ, ಒಂದು ಗಂಟೆ, ಒಂದು ದಿನ, ಹಾಗೆ ಒಂದು ವರ್ಷವಾಗಿ ಅದು ಪ್ರಕಟಗೊಳ್ಳುತ್ತೆ. ತನ್ಮನ್ಸ್ ಸೆ ತುಮ್ ಡಟೇ ರಹೋ ಹಲ್ ಹೋಂಗೆ ಸವಿ ಸವಾಲ್ ಅಂದರೆ ನಾವು ಮನಸ್ಸು ಮತ್ತು ಅಂದರೆ ನಮ್ಮ ಮೆದುಳು ಎರಡನ್ನೂ ನಾವು ಒಟ್ಟಾಗಿ ಇಟ್ಟುಕೊಂಡಾಗ, ತನು ಮತ್ತು ಮನವನ್ನು ನಾವು ಒಟ್ಟಾಗಿಸಿಕೊಂಡು ಯಾವುದೇ ಒಂದು ಕಷ್ಟಗಳು ಬಂದರೂ ಸಹಿತ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತದೆ. ಪೈಸಾ ಪೈಸಾ ಜೋಡೋ ತೋ ಬನ್ ಜಾವೋಗೆ ಧನ್ವಾನು. ಪ್ರತಿಯೊಂದು ಪೈಸೆಯನ್ನು ನಾವು ಕೂಡಿಸಿಕೊಂಡು ಹೋದಾಗ ನಾವು ಧನವಂತರಾಗಬಹುದು. ತೋಡಾ ತೋಡಾ ಚಲ್ಕರ್ ಹಿ ದೇಖ್ ಸಕೋಗೆ ಹಿಂದೂಸ್ತಾನು. ಒಂದೊಂದೇ ಹೆಜ್ಜೆಯನ್ನು ನಾವು ಇಟ್ಕೊಂಡು ಹೋದಾಗ ನಾವು ಇಡೀ ದೇಶವನ್ನೇ ಸಹಿತ ನಡ್ಕೊಂಡೇ ಸುತ್ತಬಹುದು. ಅಚ್ಚೆ ಅಚ್ಚೆ ಕಾಮ್ ಕರೋ ಅವ್ರ ಬಾತೇ ಪ್ಯಾರಿ ಪ್ಯಾರಿ. ನಾವೇನು ಮಾಡಬೇಕಾಗಿಲ್ಲ, ಒಳ್ಳೆ ಮಾತುಗಳನ್ನು ಆಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ಏನಾಗುತ್ತೆ, ದೇಶ ಹಮಾರ ಜೂಮ್ ಹುಟ್ಟೇಗ ನಾಚ್ ಉಟೇಗಿ ಧರ್ತಿ ಸಾರಿ. ಇಡೀ ದೇಶ, ಇಡೀ ಪ್ರಪಂಚ, ಈ ಒಂದು ಧರ್ತಿ, ಈ ಒಂದು ಭೂಮಿ ಏನಿದೆ ನೆಮ್ಮದಿಯಿಂದ, ಶಾಂತಿಯಿಂದ, ಖುಷಿಯಿಂದ ಕುಣಿದಾಡುವಂತೆ ಆಗುತ್ತದೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಸಹಿತ ಖುಷಿಯಿಂದ ಸಂತೋಷದಿಂದ ಮಾಡಿದಾಗ, ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ಖುಷಿಯನ್ನು ಕಂಡುಕೊಂಡಾಗ ನಮ್ಮ ದೇಶ, ನಮ್ಮ ಸುತ್ತಮುತ್ತಲಿನ ಪರಿಸರ, ಜನಗಳು ಎಲ್ಲರೂ ಸಹಿತ ಖುಷಿಯಾಗಿ ಆನಂದದಿಂದ ಈ ಒಂದು ಇರೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಕೇದಾರನಾಥ್ ಕೋಮಲ್ ಅವರು ಈ ಒಂದು ಪದ್ಯದ ಮೂಲಕ ತಿಳಿಸಿದ್ದಾರೆ ಮಕ್ಕಳೇ.